ನಮಸ್ಕಾರ ಚಿತ್ರದುರ್ಗ. ಭಾಳ ಖುಷಿ ಆಗುತ್ತೆ. ಭಾಳ ದೊಡ್ಡ ವೇದಿಕೆ ನನ್ನ ಜೀವನದಲ್ಲಿದು. ಆ್ಯಂಡ್ ಇದರಿಂದ ತುಂಬ ದೊಡ್ಡ ಆಸೆ ಕನಸುಗಳನ್ನ ಕಟ್ಕೊಂಡಿದ್ದೀನಿ. ಈ ಒಂದು ಅವಕಾಶ ಪಡ್ಕೊಂಡಿದ್ದಕ್ಕೆ ಆ್ಯಂಡ್ ಸಿಕ್ಕಿರೋದಕ್ಕೆ ತುಂಬ ಕೃತಜ್ಞ ಆಗಿದ್ದೀನಿ. ಸುದೀಪ್ ಸರ್ಗೆ ಭಾಳ ದೊಡ್ಡ ಥ್ಯಾಂಕ್ಸ್. ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಹಿಮ್. ನಿಜವಾಗ್ಲೂ ನಿಮ್ಮೆಲ್ರಿಗೂ ಸುದೀಪ್ ಸರ್ನ ತೆರೆ ಮೇಲೆ ನೋಡೋದಕ್ಕೆ ಈ ಸಿನಿಮಾ ಮುಖಾಂತರ ಭಾಳ ಖುಷಿ ಕೊಡುತ್ತೆ. ಫ್ಯಾಂಟಾಸ್ಟಿಕ್. ಇಟ್ಸ್ ಗೋನ್ ಬಿ ಅ ಟ್ರೀಟ್ ಟು ವಾಚ್ ಹಿಮ್ ಆನ್ ಸ್ಕ್ರೀನ್. ಡಿಸೆಂಬರ್ 25 ನಂತರ ಜಗತ್ತಿನಾದ್ಯಂತ ಮ್ಯಾಕ್ಸ್ ಸಿನಿಮಾ ಮ್ಯಾಕ್ಸಿಮಮ್ ಮಾಸ್ ಜೊತೆಗೆ ಬರುತ್ತೆ. ದಯವಿಟ್ಟು ಎಲ್ಲರೂ ನೋಡಿ, ನಮ್ಮನ್ನು ಪ್ರೋತ್ಸಾಹಿಸಿ. ಅಲ್ಲ ಸರ್, ಯಾವಾಗಲೂ ಸುದೀಪ್ ಸರ್ ನಿಮಗೋಸ್ಕರ ಒಂದು ಹಾಡು ಹಾಡ್ತಿರ್ತಾರೆ ಅಂತ ಕೇಳ್ಪಟ್ಟೆ, ಹೌದಾ ಸರ್? ಅಥವಾ ನೀವು ಅವ್ರಿಗೋಸ್ಕರ ಹಾಡ್ತಿರ್ತೀರಾ ಸುದೀಪ್ ಸರ್ಗೆ? ನನಗೆ ಇದೇನೇನೋ ಕೇಳಿ ಬರ್ತಾ ಇದೆ, ಅದಕ್ಕೆ ಕೇಳಿದೆ ನಾನು. ಆ್ಯಕ್ಚುಲಿ ಏನು ಅಂತಂದರೆ, ಸುದೀಪ್ ಸರ್ನ ಮೊದಲನೇ ಸಲ ನೋಡಿದಾಗ ಏನೋ ಒಂಥರ ಮಗ್ನರಾಗಿ ನಿಂತ್ಬಿಟ್ಟಿದ್ವಿ. ನೀವು ಹಾಡಾದ್ರ ಸರ್? ನಾನು ಆ್ಯಕ್ಚುಲಿ ಹಾಡಿದ್ದೆ. ಫ್ಯಾನ್ ಮೂಮೆಂಟು. ಅವ್ರ ಜೊತೆಗೆ ಒಂದಷ್ಟು ದಿವಸ ಒಡನಾಟ ನೋಡಿದಾಗ ಒಂದೇನೋ ಹಾಡು ಹುಟ್ಕೊಳ್ಳುತ್ತಲ್ಲ ಒಳಗೆಯಿಂದ. ಹೌದೌದೌದು, ಒಳಗಿಂದ ಹುಟ್ಕೊಳ್ಳೋಂಥ ಹಾಡು. ಅವ್ರು ಕಂಡಂತೆ ಅವ್ರನ್ನ ನೋಡಿದ ತಕ್ಷಣ ಹುಟ್ಟಿದಂಥ ಸಾಂಗು ಅದೇನೋ ಗೊತ್ತಿಲ್ಲ, ಅದಷ್ಟು ಕತೆ ಒಳಗಿಂದ ಹುಟ್ಟಿದ್ದು. ನೂರಾರು ಹೆಸರಿರದ ಸವಿಭಾವನೆಗಳ ಹೆಸರಾಂತ ಸಂಕಲನ ಪ್ರೀತಿಯ. ವೆರಿ ನೈಸ್ ಸರ್, ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ನಿಮ್ಮ ಫ್ಯೂಚರ್ಗೆ. ಥ್ಯಾಂಕ್ ಯು. ಸುಜಿತ್ ಅವರೇ, ಸೂಪರ್. ತುಂಬ ಖುಷಿ ಆಯಿತು. ಸರ್ನ ಫಸ್ಟ್ ಟೈಮ್ ನಾನು ಒಂದು 2 ಟೈಮ್ಸ್ ನೋಡಿದ್ದೆ. ಅವ್ರನ್ನ ಫಸ್ಟ್ ಸೀನ್ ನಾನೇ ಹ್ಯಾಕ್ ಮಾಡ್ತಾ ಇದ್ದೆ. ಸೊ ಅವ್ರನ್ನ ನೋಡಿ ಹಂಗೆ ಸ್ಟನ್ನ ನಿಂತ್ಕೊಂಡ್ಬಿಟ್ಟಿದ್ದೀನಿ. ಡೈರೆಕ್ಟ್ರೆಲ್ಲ ಫೀಲ್ಡ್ ಕ್ಲಿಯರ್ ಅಂತ ಹೇಳ್ತಾ ಇದ್ರು, ಬಟ್ ಹಂಗೆ ನೋಡ್ಕೊಂಡು ನಿಂತ್ಕೊಂಡಿದ್ದೆ. ಸೂಪರ್ ಎಕ್ಸ್ಪೀರಿಯನ್ಸ್. ಮತ್ತು ಈ ಫಿಲ್ಮಲ್ಲಿ ನನಗೊಂದು ಚಾನ್ಸ್ ಸಿಕ್ಕಿರೋದು ತುಂಬ ಖುಷಿ. ತುಂಬ ಚೆನ್ನಾಗಿದೆ ನಮ್ಮ ಪಾತ್ರ. ಇದೇ 25ನೇ ತಾರೀಕು ಮ್ಯಾಕ್ಸ್ ನಿಮ್ಮ ಮುಂದೆ ಬರ್ತಾ ಇದೆ, ಎಲ್ಲರೂ ನೋಡಿ ಆರಿಸಿ. ಥ್ಯಾಂಕ್ ಯು. ಆಲ್ ದ ವೆರಿ ಬೆಸ್ಟ್ ಇಬ್ರಿಗೂ, ನಾಗಾರ್ಜುನ ಹಾಗೂ ಸುಜಿತ್ ಅವರೇ. ಗುಡ್ ಲಕ್. ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ಜಾಯ್ನಿಂಗ್ ಅಸ್. ಥ್ಯಾಂಕ್ ಯು ಸೊ ಮಚ್.